ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಅಮ್ಮನಗೂಡು ಕನ್ನಡ ವ್ಲಾಗ್ಗೆ ಸ್ವಾಗತ. ಬೆಂಗಳೂರಿನಿಂದ ಜೋಗ್ ಫಾಲ್ಸ್ ಹಾಗೂ ಇಕೋ ಬೀಚ್ಗೆ ಪ್ರವಾಸ. ಈ ಟ್ರಿಪ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ನಾವು ಬೆಂಗಳೂರಿಂದ ಸಾಗರಕ್ಕೆ ವಯ ಶಿವಮೊಗ್ಗದಿಂದ ಹೊರಡೋದು ಅಂತ ಬೆಂಗಳೂರಿಂದ ಸುಮಾರು ಬೆಳಗ್ಗೆ 4 ಗಂಟೆಗೆ ಹೊರಟೆವು. ಬೆಳಗ್ಗೆ ತಿಂಡಿನ ಕಡೂರಲ್ಲಿ 8:30ಕ್ಕೆ ಒಂದು ರೆಸ್ಟೋರೆಂಟಲ್ಲಿ ತಿಂದ್ವು. ಆಮೇಲೆ ನಮ್ಮ ಪ್ರಯಾಣನ ಮತ್ತೆ ಶುರು ಮಾಡಿದ್ವು. ಶಿವಮೊಗ್ಗನ ಸುಮಾರು ಬೆಳಗ್ಗೆ 10 ಗಂಟೆಗೆ ರೀಚ್ ಆದ್ವಿ. ಶಿವಮೊಗ್ಗದಿಂದ ಸಾಗರಕ್ಕೆ ಹೋಗೋ ಮಾರ್ಗ ಅಂತೂ ತುಂಬ ಚೆನ್ನಾಗಿತ್ತು. ಒಳ್ಳೆ ಹಸಿರು ಗಿಡ ಮರಗಳಿಂದ ತುಂಬಿತ್ತು. ಪ್ರಯಾಣ ಮಾಡ್ಬೇಕಾದ್ರೆ ಒಳ್ಳೆ ತಂಪಾದ ಗಾಳಿ ಮನಸ್ಸಿಗೆ ಹಿತವಾಗಿತ್ತು. ಸಾಗರಕ್ಕೆ ನಾವು ಮಧ್ಯಾಹ್ನ 12 ಗಂಟೆಗೆ ತಲುಪಿದ್ವು. ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಒಡಂಬೈಲು ಪದ್ಮಾವತಿ ದೇವಸ್ಥಾನಕ್ಕೆ ಹೊರಟೆವು. ಇದು ಒಡಂಬೈಲು ಬಳೆ ಪದ್ಮಾವತಿ ದೇವಸ್ಥಾನ. ದೇವ್ರ ದರ್ಶನ ಮಾಡಿ ಬರಬೇಕಾದ್ರೆ ಕಾರ್ ಬೆಟ್ಟ ಹತ್ಬೇಕಿತ್ತು. ಕಾರಿನ ಟೈರ್ ಅವಾಗ ಒಂದು ಗುಂಡಿಗೆ ಸಿಕ್ಕಾಕೊಂಡ್ಬಿಡ್ತು. ಪಕ್ಕದಲ್ಲಿ ಕಂದಕ ಇತ್ತು. ನಮ್ಗೆ ತುಂಬ ಟೆನ್ಷನ್ ಆಗಿತ್ತು. ಅಲ್ಲಿ ದೇವಸ್ಥಾನಕ್ಕೆ ಬಂದವರು ಬೇರೆ ವಾಹನದವರು ನಮಗೆ ಕಾರ್ನ ರೋಡಿಗೆ ತರೋಕ್ಕೆ ತುಂಬ ಸಹಾಯ ಮಾಡಿದ್ರು. ಅವ್ರಿಗೆ ಧನ್ಯವಾದಗಳು. ಅಲ್ಲಿಂದ ಬರಬೇಕಾದ್ರೆ ದಾರಿಲಿ ನಮಗೆ ಈ ವ್ಯೂ ಪಾಯಿಂಟ್ ಎಲ್ಲ ಸಿಕ್ತು. ಅದರಲ್ಲಿ ಶರಾವತಿ ಪಾದಚಾರಿ ಬ್ರಿಡ್ಜ್ ಇದು. ಅಲ್ಲಿ ಪ್ರಕೃತಿ ಸೌಂದರ್ಯ ನೋಡಿ ನಮಗೆ ತುಂಬ ಖುಷಿ ಆಯಿತು. ಇದ್ದ ಭಯ ಟೆನ್ಷನ್ ಎಲ್ಲ ಮರೆತು ಮನಸ್ಸು ಆಹ್ಲಾದಕರವಾಗಿತ್ತು. ಈಗ ವಾಪಸ್ಸು ಸಾಗರಕ್ಕೆ ಹೊರಟೆವು. ಇದು ಶರಾವತಿ ಜೋಗ್ ಫಾಲ್ಸ್ ಬ್ರಿಡ್ಜ್. ಇಲ್ಲಿ ಮುಂದಕ್ಕೆ ಹೋಗಿ ಲೆಫ್ಟ್ ತಗೊಂಡ್ರೆ ಇಕೋ ಬೀಚ್ ದಾರಿ. ನಾವು ರೈಟ್ ತಗೊಂಡು ತಾಳ್ಗುಪ್ಪ ಮೂಲಕ ಸಾಗರಕ್ಕೆ ಬಂದ್ವು. ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಸಾಗರದಿಂದ ಜೋಗ್ ಫಾಲ್ಸ್ಗೆ ಹೊರಟ್ವು. ಇದು ಜೋಗ್ ಫಾಲ್ಸ್ ಎಂಟ್ರಿ ಗೇಟು. ಇಲ್ಲಿ ನಾವು ಎಂಟ್ರಿ ಟಿಕೆಟ್ ತಗೊಂಡು ಒಳಗಡೆ ಹೋದ್ವು. ಇಲ್ಲಿ ಕಾರ್ ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಇದೆ. ಜೋಗ್ ಫಾಲ್ಸ್ಗೆ ಟ್ರೈನ್ ಮೂಲಕ ಬರಬೇಕಂದ್ರೆ ತಾಳ್ಗುಪ್ಪ ಸ್ಟೇಷನಲ್ಲಿ ಇಳ್ಕೊಂಡು ಬಸ್ ಹತ್ಕೊಂಡು ಅಥವಾ ಆಟೋ ಮೂಲಕನೂ ತಲುಪಬಹುದು ಜೋಗ್ ಫಾಲ್ಸ್ಗೆ. ಬೆಂಗಳೂರಿಂದ ಕೂಡ ಡೈರೆಕ್ಟ್ ಬಸ್ಗಳಿದ್ದಾವೆ. ನಾವು ಶಿವಮೊಗ್ಗ ಸೈಡಿಂದ ನೋಡ್ತಾ ಇದ್ದೀವಿ. ಎದುರುಗಡೆ ದಕ್ಷಿಣ ಕನ್ನಡ ಡಿಸ್ಟಿಕ್ ಕಡೆಯಿಂದ ವ್ಯೂ ಪಾಯಿಂಟ್ ಇದೆಯಂತೆ. ಇಲ್ಲಿ ಲೋಕಲ್ ಗೈಡ್ಸು ಸಿಗ್ತಾರೆ. ಅವರು ವಾಟರ್ ಸ್ಪೋರ್ಟ್ಸು ಮತ್ತು ಗಂಧದ ಗುಡಿ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರು ತೋರಿಸಿರೋ ಫಾಲ್ಸ್ ವ್ಯೂ ಪಾಯಿಂಟು ಕೂಡ ಕರ್ಕೊಂಡು ಹೋಗ್ತಾರೆ. ನೀವು ಯಾರು ಹೋದಾಗ ಟ್ರೈ ಮಾಡ್ಬೋದು. ಆದರೆ ನಾವು ಹೋಗಲಿಲ್ಲ. ಇಕೋ ಬೀಚ್ಗೆ ಹೋಗಬೇಕು ಅಂತ ಜೋಗ್ ಫಾಲ್ಸ್ಗೆ ಬಾಯ್ ಹೇಳಿ ಹೊರಟೆವು. ನಾವು ಈ ರೂಟಲ್ಲಿ ಹೋಗ್ತಾ ಇರೋದು ಫಸ್ಟ್ ಟೈಮು. ದಾರಿಲಿ ನಮಗೆ ಮೊದಲಿಗೆ ಶರಾವತಿ ಕಣಿವೆ ವ್ಯೂ ಪಾಯಿಂಟ್ ಸಿಕ್ತು. ನಮಗೆ ಈ ವ್ಯೂ ಪಾಯಿಂಟು ಸರ್ಪ್ರೈಸಿಂಗ್ ಆಗಿತ್ತು. ಬೆಟ್ಟ ಗುಡ್ಡ ಕಾಡಿನ ಮಧ್ಯೆ ಶರಾವತಿ ನದಿ ನೋಟ ಅಮೇಝಿಂಗ್ ಆಗಿತ್ತು. ಆದರೆ ಅಲ್ಲಿ ತುಂಬ ಪ್ಲಾಸ್ಟಿಕ್ಕು ಬಾಟಲ್ಸು ಕಸ ತುಂಬಿತ್ತು. ಯಾರು ದಯವಿಟ್ಟು ಪ್ರಕೃತಿ ಸೌಂದರ್ಯನ ಹಾಳು ಮಾಡಬೇಡಿ. ಇದು ನಮ್ಮ ಹಂಬಲ್ ರಿಕ್ವೆಸ್ಟು. ಇಲ್ಲಿಂದ ನಮ್ಮ ಪ್ರಯಾಣ ಮುಂದುವರಿತು. ನೆಕ್ಸ್ಟ್ ನಮಗೆ ಸಿಕ್ಕ ವ್ಯೂ ಪಾಯಿಂಟ್ ಸಂಶಿ ಹ್ಯಾಂಗಿಂಗ್ ಬ್ರಿಡ್ಜ್. ಇಲ್ಲಿ ತಿಂಡಿ ತಿನಿಸುಗಳು ಸಿಗ್ತದೆ. ಮತ್ತೆ ಇಲ್ಲಿ ಬೋಟಿಂಗ್ ಕೂಡ ಮಾಡ್ಬೋದು. ನಾವು 2 ರೌಂಡ್ ಬೋಟಿಂಗ್ ತಗೊಂಡಿದ್ವು. ಅಲ್ಲಿಗೆ ನಾವು 800 ಕೊಟ್ವು. ಬಾರ್ಗಿನ್ ಕೂಡ ಮಾಡ್ಕೋಬಹುದು. ನಾವು ಬೋಟಿಂಗ್ ತುಂಬ ಎಂಜಾಯ್ ಮಾಡಿದ್ವು. ನಾನು ಫಸ್ಟ್ ಟೈಮ್ ಈ ಥರ ತುಂಬಿದ ನದಿಲಿ ಮೋಟಾರ್ ಬೋಟ್ ರೈಡ್ ಹೋಗಿದ್ದು. ತುಂಬ ಖುಷಿ ಆಯಿತು ನನಗೆ. ಇಲ್ಲಿ ನೀವು ನೋಡಬಹುದು ಬ್ರಿಡ್ಜ್ ಮೇಲೆ 2 ವೀಲರ್ ಎಲ್ಲ ಓಡಾಡ್ತಾ ಇದ್ದಾವೆ. ನಮಗಂತೂ ಅದನ್ನ ನೋಡಿ ತುಂಬ ಆಶ್ಚರ್ಯ ಆಯಿತು. ಬೋಟಿಂಗ್ ಮುಗಿಸಿ ಬ್ರಿಡ್ಜ್ ಮೇಲೆ ಬಂದ್ವು ನಾವು. ಅಲ್ಲಿನ ವ್ಯೂ ಪಾಯಿಂಟ್ ಇದು. ಇಲ್ಲಿಂದ ನಾವು ಇಕೋ ಬೀಚ್ ಕಡೆ ಹೊರಟೆವು. ಇಕೋ ಬೀಚ್ ಇರೋದು ಕಾಸರಗೋಡು 1 ಅವರ್ದಲ್ಲಿ.
ಬೀಚ್ ಟೈಮಿಂಗ್ಸು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ. ಈ ಬೀಚ್ ಎಂಟ್ರಿ ಗೇಟಲ್ಲಿ ಎಂಟ್ರಿ ಫೀಸ್ ತಗೋಬೇಕು. ಕಾರ್ ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಇದೆ. ಇದು ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚ್. ತುಂಬ ಕ್ಲೀನ್ ಮತ್ತು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫ್ಯಾಮಿಲಿ ಫ್ರೆಂಡ್ಲಿ ಬೀಚ್ ಕೂಡ. ಇಲ್ಲಿ ಎಲ್ಲ ಥರದ ಫೆಸಿಲಿಟೀಸು ಇದೆ. ಟಾಯ್ಲೆಟ್, ಬಾತ್ರೂಮ್, ಡ್ರಿಂಕಿಂಗ್ ವಾಟರ್, ಡಸ್ಟ್ಬಿನ್ ಇತ್ಯಾದಿ. ಮತ್ತೆ ನಮ್ಮ ಪ್ರವಾಸ ಇಲ್ಲಿಗೆ ಮುಗೀತು. ನಾವು ಬೆಂಗಳೂರು ಕಡೆ ಹೊರಟೆವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಅಮ್ಮನ ಗೂಡು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ಧನ್ಯವಾದಗಳು. ಬೇರೆಯವ್ರಿಗೂ ಸಬ್ಸ್ಕ್ರೈಬ್ ಮಾಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.